ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಕೆ ಗೌಡ ಲಾಗ್. ಫ್ರೆಂಡ್ಸ್, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರ ಕನಸುಗಳು ಆ ದೇವರು ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋ ಬಂದು ಇಯರ್ ಎಂಡ್ ಡೇ ವಿಡಿಯೋ. ಒಂದು ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮದೇನು ತುಂಬ ಸೆಲೆಬ್ರೇಷನ್ ಇರಲಿಲ್ಲ ಫ್ರೆಂಡ್ಸ್. ಹಾಗೆ ಊಟಕ್ಕೆ ಅಂತ ಹೇಳಿ ಒಂದು ಚಿಕನ್ ರೆಸಿಪಿನ ಮಾಡಿದ್ದೆ, ಮತ್ತು ಅದ್ರ ಜೊತೆಗೆ ಒಂದು ಕೇಕ್ನ ಕಟ್ ಮಾಡಿದ್ದಷ್ಟೇ. ಮನೇಲಿ ಮಕ್ಕಳಿರುವಾಗ ಇವಾಗ ಎಲ್ಲರೂ ಕೇಕ್ ಕಟ್ ಮಾಡುವಾಗ ಅವ್ರಿಗೊಂದು ಫೀಲ್ ಇದ್ದೇ ಇರುತ್ತೆ, ನಾವು ಕೂಡ ಕಟ್ ಮಾಡಬೇಕಿತ್ತು ಅಂತ. ಹಾಗಾಗಿ ಒಂದು ಕೇಕ್ ತೊಗೊಬಂದು ನನ್ನ ಮಗನ ಹತ್ರ ಕಟ್ ಮಾಡಿಸಿದ್ದಷ್ಟೇ. ಎಲ್ರಿಗೂ ಗೊತ್ತಿರೋ ಹಾಗೆ ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದೇ ಯುಗಾದಿ ಹಬ್ಬದಲ್ಲಿ. ಹಾಗಾಗಿ ಹೆಚ್ಚಿಗೆ ಏನು ಸೆಲೆಬ್ರೇಷನ್ ಇರಲಿಲ್ಲ. ನಾನು ಚಿಕನ್ನಲ್ಲಿ ಚಿಕನ್ ಗೀ ರೋಸ್ಟ್ ರೆಸಿಪಿ ಮಾಡಿದ್ದೆ, ತುಂಬಾ ರುಚಿಯಾಗಿತ್ತು ಆನೆಸ್ಟ್ಲಿ ಫ್ರೆಂಡ್ಸ್. ನಿಮ್ಗೇನಾದರೂ ಆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ನನ್ನ ಮಗನ್ನ ಕರಾಟೆ ಕ್ಲಾಸಿಂದ ಪಿಕ್ ಮಾಡಿಕೊಂಡು ಹಾಗೆ ಕೇಕ್ ತೊಗೊಂಡೋಗೋಣ ಅಂದ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವು ಇದೇ ಶಾಪಲ್ಲಿ ಕೇಕ್ನ ತೊಗೊಳ್ಳೋದು. ಕೇಕು ತುಂಬಾ ಕ್ವಾಲಿಟಿ ಆಗಿರುತ್ತೆ ಮತ್ತು ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಬ್ಲಾಕ್ ಫಾರೆಸ್ಟು ನನಗೆ ನನ್ನ ಮಗಂಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಬ್ಲಾಕ್ ಫಾರೆಸ್ಟ್ ಕೇಕ್ನೇ ತೊಗೊಂಡು ಬಂದಿದ್ದೀವಿ. 11:55 ಆಗಿತ್ತು, ಹಾಗಾಗಿ ಕೇಕೆಲ್ಲ ಇಟ್ಟು ಅರೇಂಜ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 12 o'clockಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ. ವಿಂಟರ್ ಟೈಮ್ ಆಗಿದ್ದರಿಂದ ಮಕ್ಳಿಗೂ ಕೂಡ ಜಾಸ್ತಿ ಕೇಕ್ನ ಕೊಡಬಾರ್ದು, ಯಾಕಂದರೆ ಬೇಗ ಕಫ ಆಗುತ್ತೆ, ಅದೊಂದು ಭಯ. ನೋಡ್ತಿದ್ದೀರಲ್ವಾ, ಹೊಸ ವರ್ಷ ಸ್ಟಾರ್ಟ್ ಆಯಿತು. ನೋಡಿ ನನ್ನ ಮಗ ಎಷ್ಟು ಖುಷಿ ಪಡ್ತಿದ್ದಾನೆ ಅಂತ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನಿನ್ನ ಪಾಪಂಗೆ ತಿನ್ನಿಸ್ಬಿಡು. ಹ್ಯಾಪಿ ನ್ಯೂ ಇಯರ್ ಸ್ಫೂರ್ತಿ. ಥ್ಯಾಂಕ್ ಯು ಫಿನೋ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಆಯುಸ್ಸು ಆರೋಗ್ಯ ಯಶಸ್ಸು ಕೊಟ್ಟು ಒಳ್ಳೇದು ಮಾಡಲಿ ದೇವರು. ಫ್ರೆಂಡ್ಸ್, ನಮ್ಮ ಹೊಸ ವರ್ಷ ಹೀಗಿತ್ತು. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲ್ಲ, ಬಾಯ್ ಬಾಯ್. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಫ್ರೆಂಡ್ಸ್, ಇದು ಜಾನ್ವರಿ 1st ಡೇ. ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಸ್ನಾನನೂ ಮುಗಿಸ್ಕೊಂಡು ಬಂದು ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ನಂದೇನು ತುಂಬ ಓವರ್ ಮೇಕಪ್ ಇಲ್ಲ, ಹಾಗೆ ಸಿಂಪಲ್ಲಾಗಿ ಒಂದು ಲಿಪ್ ಬಾಂಬು, ಕ್ರೀಮು ಮತ್ತು ಒಂದು ಕಾಜಲ್ಲು, ಸ್ಟಿಕ್ಕರ್ ಅಷ್ಟೇ. ನನ್ನ ಡೈಲಿ ಮೇಕಪ್ ಯಾವ ರೀತಿ ಇರುತ್ತೆ, ನನ್ನ ಫಂಕ್ಷನ್ಗಳಲ್ಲೂ ಕೂಡ ಇಷ್ಟೇ ನನ್ನ ಮೇಕಪ್ ಇರುತ್ತೆ. ಯಾವುದೇ ಫೌಂಡೇಶನ್ ಆಗ್ಬೋದು, ಅಡಿಷ್ನಲ್ ಕ್ರೀಮ್ಸ್ ಯಾವುದು ಕೂಡ ನಾನು ಯೂಸ್ ಮಾಡಲ್ಲ. ನನಗೆ ಅದು ಇಷ್ಟನೂ ಆಗಲ್ಲ, ಮತ್ತು ನನ್ನ ಸ್ಕಿನ್ಗೂ ಕೂಡ ಅದು ಸೆಟ್ ಆಗಲ್ಲ. ಏನಾದರೂ ಈ ಫೌಂಡೇಶನ್ ಕ್ರೀಮ್ ಎಲ್ಲ ಹಚ್ತು ಅಂತ ಅಂದರೆ ನನಗೆ ಇಮ್ಮಿಡಿಯೇಟು ಸ್ಕಿನ್ನೆಲ್ಲ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅದೆಲ್ಲ ಯೂಸ್ ಮಾಡಲ್ಲ. ನೋಡ್ತಿದ್ದೀರಲ್ಲ, ಇಷ್ಟೇ ನನ್ನ ಸಿಂಪಲ್ ಮೇಕಪ್ಪು. ರೆಡಿ ಕೂಡ ಆಯಿತು. ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಮೇಕಪ್ ಇಷ್ಟ ಆಗುತ್ತೆ ಮರೀದೆ ಕಮೆಂಟ್ ಮಾಡಿ. ಮತ್ತು ಇವತ್ತು ನನ್ನ ಬದಲಿಗೆ ನನ್ನ ಹಸ್ಬೆಂಡು ಪೂಜೆನ ಮಾಡ್ತಾ ಇದ್ದಾರೆ. ನಾನು ಡೇಟ್ ಆಗಿದ್ದರಿಂದ ಪೂಜೆ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಅವರೇ ಪೂಜೆನ ಮುಗಿಸಿದ್ರು ಇವತ್ತು. ಫ್ರೆಂಡ್ಸ್, ನಾನಿಲ್ಲಿ ಹೊಸ ವರ್ಷದ ಮೊದಲನೇ ದಿನನ ಸ್ವೀಟಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಾಗಿ ಕೋವಾ ಜಾಮೂನ್ನ ಮಾಡಿದ್ದೆ. ಜಾಮೂನ್ ಮಾತ್ರ ಸೂಪರಾಗಿತ್ತು, ತುಂಬ ರುಚಿಯಾಗಿತ್ತು. ಈ ರೆಸಿಪಿನೂ ಕೂಡ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಒನ್ಸ್ ಅಗೇನ್ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಹೋಗಿ ಬರಲಾ? ಬಾಯ್ ಫ್ರೆಂಡ್ಸ್.